ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ 14th ಡೇ ಆಫ್ ಪ್ರೊಫೆಷನಲ್ ಮೇಕಪ್ ಕ್ಲಾಸ್. ನಾನು ಮೇಕಪ್ನ ಪ್ರಾಕ್ಟೀಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಇದರ ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ಅದನ್ನು ನೋಡ್ಕೊಂಡು ಬನ್ನಿ. ನಂತರ ಇದನ್ನು ಕಂಟಿನ್ಯೂ ಮಾಡೋದ್ರಿಂದ ನಿಮಗೆ ಈ ವಿಡಿಯೋ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆನಾ? ಸೊ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಆಕ್ಸಿಡೈಸ್ ಆಗದೇ ಇರೋ ರೀತಿಯಲ್ಲಿ ಫೌಂಡೇಶನ್ ಅಪ್ಲೈ ಮಾಡೋದು ಆ್ಯಂಡ್ ಯಾವ ರೀತಿ ಹೈಲೈಟಿಂಗ್ ಕನ್ಸಿಲರ್ನ ಯೂಸ್ ಮಾಡೋದು ಆ್ಯಂಡ್ ಯಾವ ರೀತಿ ನಾವು ಕೊನೆಯಲ್ಲಿ ಪೌಡರ್ ಅಪ್ಲೈ ಮಾಡಿ ನಮ್ಮ ಮೇಕಪ್ನ ಸೆಟ್ ಮಾಡೋದು ಅಂತ ತಿಳಿಸ್ತೀನಿ. ಪಾರ್ಟ್ 1 ವಿಡಿಯೋದಲ್ಲಿ ನಾನು ಯಾವ ರೀತಿಯಾಗಿ ಸ್ಕಿನ್ ಪ್ರಿಪ್ ಮಾಡ್ಕೋಬೇಕು, ಅದರಲ್ಲಿ 3 ಬರುತ್ತೆ, CTM. ಸೊ ನಾವು ಯಾವ ರೀತಿ ನಮ್ಮ ಫೇಸ್ನ ಕ್ಲೀನ್ ಮಾಡ್ಕೋಬೇಕು ಆ್ಯಂಡ್ ಟೋನರ್ ಎಲ್ಲ ಅಪ್ಲೈ ಮಾಡಿಕೊಂಡು ಯಾವ ರೀತಿ ನಮ್ಮ ಪೋರ್ಸ್ನ ಶ್ರಿಂಕ್ ಮಾಡ್ಕೊಳ್ಳೋದು ಆ್ಯಂಡ್ ಯಾವ ರೀತಿ ಮಾಯ್ಶ್ಚರೈಸರ್ ಅಥವಾ ಸಿರಮ್ನ ಯೂಸ್ ಮಾಡಿಕೊಂಡು ನಮ್ಮ ಫೇಸ್ನ ಹೈಡ್ರೇಟ್ ಮಾಡೋದು ಆ್ಯಂಡ್ ಪ್ರೈಮರ್ನ ಯೂಸ್ ಮಾಡಿ ಯಾವ ರೀತಿ ನಮ್ಮ ಪೋರ್ಸ್ನೆಲ್ಲ ಫಿಲ್ ಮಾಡ್ಕೊಳ್ಳೋದು ಆ್ಯಂಡ್ ನಮ್ಮ ಕಲೆಗಳನ್ನ ಹೈಡ್ ಮಾಡಬೇಕಾದ್ರೆ ನಾವು ಕಲರ್ ಕರೆಕ್ಟರ್ ಹೇಗೆ ಯೂಸ್ ಮಾಡಬೇಕು ಆ್ಯಂಡ್ ಕನ್ಸೀಲರ್ ಹೇಗೆ ಯೂಸ್ ಮಾಡಬೇಕು, ಇದು 2 ಮೆಥಡನ್ನು ಕೂಡ ಕ್ಲಿಯರ್ ಕಟ್ಟಾಗಿ ತೋರಿಸಿದ್ದೀನಿ. ಸೊ ಫಸ್ಟ್ ಅದು ನೋಡಿ. ಇವಾಗ ನಾನು ಫೌಂಡೇಶನ್ ಅಪ್ಲೈ ಮಾಡ್ಕೋತೀನಿ. ನೀವು ಈ ಥರ ಕಲರ್ ಕರೆಕ್ಷನ್ ಎಲ್ಲ ನೀಟಾಗಿ ತುಂಬ ನೀಟಾಗಿ ಮಾಡ್ಕೊಂಡಿದ್ದೀರಾ ಅಂದಾಗ ಯಾವತ್ತೂ ಕೂಡ ಹೈ ಕವರೇಜ್ ಇರೋವಂತಹ ಫೌಂಡೇಶನ್ನೇ ಯೂಸ್ ಮಾಡಬೇಕಾಗುತ್ತೆ. ನಾವು ಬ್ರೈಡ್ಸ್ಗಾಗ್ಬಿಡಿ ಎಲ್ಲರಿಗೂ ಹೈ ಕವರೇಜ್ ಕೊಡುವಂಥ ಫೌಂಡೇಶನ್ನೇ ಯೂಸ್ ಮಾಡಿ. ಸೊ ನಾನಿಲ್ಲಿ ಒಂದು ಮ್ಯಾಕ್ ಅವ್ರದ್ದು NC40 ನನ್ನ ಶೇಡ್ ಅದು ತಗೊಂಡಿದ್ದೀನಿ. ಆ್ಯಂಡ್ ಒಂದು ಎರಡೆರಡು ಏನಕ್ಕೆ ಯೂಸ್ ಮಾಡ್ತಾರೆ ಅದು ಕೂಡ ಹೇಳ್ತೀನಿ. ಒಂದು ಪರ್ಫೆಕ್ಟ್ ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಶೇಡ್, ಇನ್ನೊಂದು ನನ್ನ ಸ್ಕಿನ್ ಟೋನ್ಗಿಂತ ಒಂದು ಸ್ವಲ್ಪ ಲೈಟ್ ಶೇಡ್ನ ತಗೊಂಡಿದ್ದೀನಿ. ನಾನು ಎರಡನ್ನೂ ಮಿಕ್ಸ್ ಮಾಡಿ ಯೂಸ್ ಮಾಡ್ತೀನಿ. ಯಾವುದೇ ಫೌಂಡೇಶನ್ ಆಗಿರ್ಬೋದು ಗೈಸ್, ನಾವು ಅಪ್ಲೈ ಮಾಡಿದಾಗ ಒಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಅದು ಗ್ರೇ ಆಗಿಬಿಡುತ್ತೆ. ಯಾವುದೇ ಫೌಂಡೇಶನ್ ಅದು ನಾವು ಹೊರಗಡೆ ಹೋದಂಗೆ ಏರ್ಗೆ ಕಾಂಟ್ಯಾಕ್ಟ್ ಆಗಿ ಒಂದು ಸ್ವಲ್ಪ ಹೊತ್ತು ಆದಂಗೆ ಕಲರ್ ಚೇಂಜ್ ಆಗೇ ಆಗುತ್ತೆ, ಯಾವುದೇ ಫೌಂಡೇಶನ್ ಆದ್ರೂ. ಸೊ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ನಮ್ಗಿಂತ ಲೈಟ್ ಅಪ್ಲೈ ಮಾಡಿದಾಗ ಹಾಕಿದಂಗೆ ಅದೊಂಥರ ಭೂತದ ಥರ ಕಂಡುಬಿಡುತ್ತೆ. ನಮ್ಮ ಪರ್ಫೆಕ್ಟ್ ಶೇಡ್ ಯೂಸ್ ಮಾಡಿದಾಗ ಹಾಕಾದ್ಮೇಲೆ ಅದೊಂದು ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ. ಸೊ ಏನು ಮಾಡಬೇಕು, ನಾವು ಈ ಆಕ್ಸಿಡೈಸ್ ಸಮಸ್ಯೆ ಆಗಬಾರ್ದು ಅಂದರೆ ನಾವು ಈ ಥರ ನಮ್ಮ ಶೇಡು ಮತ್ತು ನಮ್ಮ ಶೇಡ್ಗಿಂತ ಒಂದು ಶೇಡ್ ಲೈಟರ್ ಶೇಡ್ನ ಎರಡು ಮಿಕ್ಸ್ ಮಾಡಿ ಯೂಸ್ ಮಾಡಿದಾಗ ನಮಗೆ ಈ ಆಕ್ಸಿಡೈಸ್ ಸಮಸ್ಯೆ ಆಗೋದಿಲ್ಲ. ಓಕೆ, ನಾನು ಎರಡನ್ನೂ ಕೂಡ ಪಂಪ್ ಮಾಡಿಕೊಂಡು ನಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ. ಫೇಸ್ ನಾನಿಲ್ಲಿ ನನ್ನ ಪರ್ಫೆಕ್ಟ್ ಶೇಡು ಮ್ಯಾಕ್ ಅವ್ರದ್ದು NC41 ತಗೊಂಡಿದ್ದೀನಿ. ಅದು ಕೂಡ ಸೇಮು. ಆ್ಯಂಡ್ ಇನ್ನೊಂದು LA Pro Girl ಅವ್ರದ್ದು ಲೈಟ್ ಶೇಡ್, ನನ್ನ ಶೇಡ್ಗಿಂತ ಒಂದು ಸ್ವಲ್ಪ ಲೈಟ್ ಶೇಡ್ ತಗೊಂಡಿದ್ದೀನಿ. ಎರಡನ್ನೂ ಇಲ್ಲಿ ಪಂಪ್ ಮಾಡ್ಕೋತಿದ್ದೀನಿ. ಇದನ್ನು ಎರಡೂ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ನೀವು ಈ ಫೌಂಡೇಶನ್ ಅಪ್ಲೈ ಮಾಡುವಾಗ ಪಾರ್ಟ್ ವೈಸ್ ಕೆಲಸ ಮಾಡಿ. ನೀವು ಫುಲ್ ಫೇಸ್ಗೆ ಹಾಕ್ಬಿಟ್ಟು ಈ ಕಡೆಯಿಂದ ನೀವು ಬ್ಲೆಂಡ್ ಮಾಡ್ತಾ ಬಂದಂಗೆ ಈ ಕಡೆ ಡ್ರೈ ಆಗಿಬಿಟ್ಟಿರುತ್ತೆ. ಸೊ ಅದು ಲಾಸ್ಟಿಗೆ ಫುಲ್ ಬ್ಲೆಂಡ್ ಮಾಡುವಾಗ ಪ್ಯಾಚಿ ಕಂಡುಬಿಡುತ್ತೆ. ಸೊ ನೀವು ಪಾರ್ಟ್ ವೈಸ್ ಈ ಥರ ಕೆಲಸ ಮಾಡಬೇಕಾಗುತ್ತೆ. ಒಂದೊಂದೇ ಪಾರ್ಟ್ನ ಫಸ್ಟು ಮುಗಿಸ್ಕೊಳ್ತಾ ಹೋಗಿ. ಫಸ್ಟ್ ಈ ಕೆನ್ನೆನ ನಾನು ಫುಲ್ಲು ಫೌಂಡೇಶನ್ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೋತೀನಿ. ನಾನಿಲ್ಲಿ ರಿಯಲ್ ಟೆಕ್ನಿಕ್ ಅವ್ರದ್ದು ಬ್ಲೆಂಡರ್ ತೊಗೊಂಡಿದ್ದೀನಿ ಗೈಸ್. ಬ್ಲೆಂಡರ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ, ಈ ಥರ ಅರ್ಧ ಹಿಂಗೆ ಮಡಚಿಬಿಟ್ಟು ನೀರಲ್ಲಿ ಈ ಥರ ಫುಲ್ ಪ್ರೆಸ್ ಮಾಡಿದ್ರೆ ನೀರು ಫುಲ್ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನೀವು ಫುಲ್ ಒಂದೇ ಸರಿ ಮುಳುಗಿಸೋಕೋದ್ರೆ ನೀಟಾಗಿ ನೀರು ಹೇಳ್ಕೊಳ್ಳಲ್ಲ. ಸೊ ಈ ಥರ ಅರ್ಧ ಪ್ರೆಸ್ ಮಾಡಿ ನೀವು ನೀರಲ್ಲಿ ಮುಳುಗಿಸೋದ್ರಿಂದ ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಂತರ ಅದನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಕಾಟನ್ ಟವಲಲ್ಲಿ ಒರೆಸ್ಕೊಂಡ್ರೆ ಆಯಿತು. ಓಕೆ, ಇವಾಗ ಇಲ್ಲಿ ಕೂಡ ನೀಟಾಗಿ ಫೌಂಡೇಶನ್ ಅಪ್ಲೈ ಮಾಡ್ಕೋತೀನಿ. ಇವಾಗ ಈ ಏರಿಯಾ ಕವರ್ ಮಾಡ್ಕೊಳ್ಳೋಣ. ಫೌಂಡೇಶನ್ ಶೇಡ್ ಯಾವ್ದು ತಗೊಂಡ್ರೆ ಕನ್ಸೀಲರ್ ಶೇಡ್ ಯಾವ್ದು ತಗೋಬೇಕು ಅಂತ ಡೀಟೇಲ್ ಆಗಿ ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಜಸ್ಟ್ ಅದರದೊಂದು ಸ್ಕ್ರೀನ್ ಶಾಟ್ ತಗೋ ನೀಟಾಗಿ ಈ ಥರ ಬ್ಲೆಂಡ್ ಮಾಡ್ಕೊಳ್ಳೋಣ. ನಾವು ಕಲರ್ ಕರೆಕ್ಟರ್ ಎಲ್ಲ ನೀಟಾಗಿ ಹಾಕಿರೋದ್ರಿಂದ ನೀಟಾಗಿ ಬ್ಲೆಂಡ್ ಆಗುತ್ತೆ. ನಾನು ಈ ಬ್ಲೆಂಡರ್ ಬಂದು ರಿಯಲ್ ಟೆಕ್ನಿಕರ್ಸ್ದು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು. ಆ್ಯಂಡ್ ಕತ್ತಿನ ಭಾಗ ಕೂಡ ಓಕೆ. ಇವಾಗ ನಾವು ಫೌಂಡೇಶನ್ ಎಲ್ಲ ಯೂಸ್ ಮಾಡಿ ನಮ್ಮ ಫೇಸ್ನ ಈವನ್ ಟೋನ್ ಮಾಡಾಯಿತು. ಸೊ ಇವಾಗ ಇದು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಒಂಥರ ಫ್ಲ್ಯಾಟ್ ಫೌಂಡೇಶನ್ ಹಾಕಿದ ತಕ್ಷಣ ನಮ್ಮ ಫೇಸ್ ಫುಲ್ ಫ್ಲ್ಯಾಟ್ ಆಗಿಬಿಡುತ್ತೆ. ನಾವು ಆ ಫೇಸ್ನ ಫೀಚರ್ಸ್ ಏನಿದೆ ಅದು ಮತ್ತೆ ವಾಪಸ್ ತರಬೇಕು ನಾವು. ಸೊ ಅದನ್ನು ಈ ಫೇಸ್ನ ಈ ಮಿಡಲ್ ಭಾಗ ಏನಿದೆ ಇದನ್ನು ನಾವು ಹೈಲೈಟ್ ಮಾಡಬೇಕು. ಆವಾಗ ಮಾತ್ರ ನಮ್ಮ ಫೇಸ್ ತುಂಬಾ ಸೂಪರ್ ಆಗಿ ಕಾಣಿಸುತ್ತೆ. ಸೊ ಇವಾಗ ನಾವು ನೆಕ್ಸ್ಟು ಹೈಲೈಟಿಂಗ್ ಕನ್ಸೀಲರ್ ಯೂಸ್ ಮಾಡೋಣ.
ಈ ಭಾಗಕ್ಕೆ ಯೂಸ್ ಮಾಡಬೇಕು. ಎಲ್ಲೆಲ್ಲ ಯೂಸ್ ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲೆಲ್ಲ ಇಷ್ಟು ಫೇಸ್ನ ಇಷ್ಟಕ್ಕೆ ನಾವು ಯೂಸ್ ಮಾಡಿಬಿಟ್ಟು ಹೈಲೈಟಿಂಗ್ ಕನ್ಸೀಲರ್ನ ಅಪ್ಲೈ ಮಾಡಿಬಿಟ್ರೆ ನಮ್ಮ ಫೇಸು ಈ ಥರ ಮುಂದೆಗೆ ಎದ್ದು ಕಾಣಿಸುತ್ತೆ. ಅವಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹೈಲೈಟಿಂಗ್ ಕನ್ಸೀಲರ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಇವಾಗ. ಎಲ್ಲೇ ಪ್ರೋಗಲ್ ಅವ್ರದ್ದು ಹೈಲೈಟಿಂಗ್ ಕನ್ಸೀಲರ್ ಇದು. ಸೊ ಇದನ್ನು ಯೂಸ್ ಮಾಡ್ಕೊಳ್ತೀನಿ ಇಲ್ಲಿಗೆ. ಆ್ಯಂಡ್ ಇಲ್ಲಿ ಆ್ಯಂಡ್ ಇಲ್ಲೂ ಒಂದು ಸ್ವಲ್ಪ ಹಾಕಬೇಕು. ಸೊ ಈ ಫ್ರಂಟ್ ಪೋರ್ಷನ್ನ ಈ ಪೋರ್ಷನ್ನ ನಾವು ಇವಾಗ ಬ್ಲೆಂಡ್ ಮಾಡ್ಕೊಳ್ಳೋಣ. ಮೊದಲು ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ತಾ ಬರೋಣ. ಸೊ ಲಾಸ್ಟಿಗೆ ಅಂಡರ್ ಐ ಏನಿದೆ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳೋಣ. ಅದರಿಂದಾಗಿ ನಾವು ತಕ್ಷಣ ನೆಕ್ಸ್ಟ್ ಪೌಡರ್ ಹಾಕ್ಬಿಟ್ಟು ಸೀಲ್ ಮಾಡ್ಕೊಬಿಡ್ಬೋದು. ಕ್ರೀಸ್ ಲೈನ್ ಎಲ್ಲಾನು ಬರೋದಿಲ್ಲ. ಓಕೆ, ಸೊ ಇಲ್ಲಿ ಬ್ಲೆಂಡ್ ಮಾಡುವಾಗ ಆ ಥರ ಅಂಡರ್ ಐ ಕೆಲಸ ಮಾಡುವಾಗ ಮೇಲ್ ನೋಡಿ ನೀವು, ಅಥವಾ ನಿಮ್ಮ ಕ್ಲೈಂಟಿಗೆ ಮೇಕಪ್ ಮಾಡೋದ್ರ ಮೇಲ್ ನೋಡೋಕೆ ಹೇಳಿ. ಸೊ ನೀಟಾಗಿ ಕಣ್ಣಿನ ಕೆಳಗೆ ಭಾಗ ತನಕ ನೀಟಾಗಿ ಹೋಗಲಿ. ಓಕೆ, ಸೊ ಈ ಅಂಡರ್ ಐ ಬ್ಲೆಂಡ್ ಮಾಡಿದ್ದಾದಂಗೆ ನಾವು ತಕ್ಷಣ ಈಗ ಬನಾನಾ ಪೌಡರ್ ಹಾಕ್ಕೊಂಡು ಸೀಲ್ ಮಾಡಿಬಿಡ್ತೀವಿ. ಸೊ ನಮಗೆ ಈ ಥರ ತಕ್ಷಣ ಬ್ಲೆಂಡ್ ಮಾಡಿ ಸೀಲ್ ಮಾಡೋದ್ರಿಂದ ಕ್ರೀಸ್ ಲೈನ್ ಎಲ್ಲ ಬರಲ್ಲ. ಓಕೆ, ಸೊ ಇವಾಗ ನಾನು ಫುಲ್ ಫೇಸಿಗೆ ಪೌಡರ್ ಅಪ್ಲೈ ಮಾಡ್ತೀನಿ ಲಾಸ್ಟಿಗೆ. ನೀವು ಇದೇ ಬ್ಲೆಂಡರ್ ಆದರೂ ಯೂಸ್ ಮಾಡ್ಕೋಬೋದು, ಅಥವಾ ಪೌಡರ್ ಬ್ಲೆಂಡರ್ ಬರುತ್ತೆ ಬೇರೆ, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಓಕೆ, ಪೌಡರ್ ಯೂಸ್ ಮಾಡೋದ್ರಿಂದ ನಾವು ಇಷ್ಟೊತ್ತು ಏನೆಲ್ಲ ಯೂಸ್ ಮಾಡಿದ್ವಿ ನೋಡಿ, ಎಲ್ಲಾನು ಕೂಡ ಲಿಕ್ವಿಡ್ ಐಟಮ್ಸ್ ಅಲ್ವಾ, ಲಿಕ್ವಿಡ್ ಪ್ರಾಡಕ್ಟ್ಸು. ಸೊ ಇದನ್ನು ಯೂಸ್ ಮಾಡೋದ್ರಿಂದ ನೀಟಾಗಿ ಆ ಲಿಕ್ವಿಡ್ನೆಲ್ಲ ಇದು ಸೆಟ್ ಮಾಡುತ್ತೆ, ಒಂಥರ ಮ್ಯಾಟಿಫೈಯಿಂಗ್ ಫಿನಿಶ್ ಕೊಡುತ್ತೆ. ಓಕೆ ಗೈಸ್, ಈ ಹೈಲೈಟಿಂಗ್ ಕನ್ಸೀಲರ್ನ ಯೂಸ್ ಮಾಡಬೇಕಾದ್ರೆ ನಾವು ನಮ್ಮ ಶೇಡ್ಗಿಂತ ಒಂದೆರಡು ಶೇಡು ಲೈಟ್ ಯೂಸ್ ಮಾಡಬೇಕು. ಬಿಕಾಸ್ ನಮಗೆ ಡಿಫ್ರೆನ್ಸ್ ಕಾಣಿಸ್ಬೇಕಲ್ಲ. ಸೇಮ್ ಶೇಡ್ ನಾವು ಫೌಂಡೇಶನ್ ಶೇಡೇ ಯೂಸ್ ಮಾಡಿದ್ರೆ ನಮಗೆ ಹೈಲೈಟಿಂಗ್ ಕನ್ಸೀಲರ್ ಹಾಕಿದೀವಿ ಅಂತಾನೆ ಅನ್ಸಲ್ಲ. ಸೊ ಹೈಲೈಟ್ ಮಾಡೋದಕ್ಕೆ ಆಗೋದಿಲ್ಲ ಅದರಿಂದ. ಹಾಗಾಗಿ ನಾವು ಫೌಂಡೇಶನ್ ಶೇಡ್ಗಿಂತ ಎರಡು ಶೇಡ್ ಲೈಟ್ ಆಗಿರುವಂಥದ್ದನ್ನೇ ಕನ್ಸೀಲರ್ಗೆ ಹೈಲೈಟಿಂಗ್ ಕನ್ಸೀಲ್ ಮಾಡೋದಕ್ಕೆ ನಾವು ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಹೈಲೈಟ್ ಮಾಡುವಾಗ ನಾವು ಇಲ್ಲಿಂದ ಒಂದು ಸ್ವಲ್ಪ ಒಳಗಿಂದ ನಾವು ಅದನ್ನ ಹೈಲೈಟಿಂಗ್ ಕನ್ಸೀಲರ್ನ ಯೂಸ್ ಮಾಡಬಾರ್ದು. ಒಂದು ಸ್ವಲ್ಪ ಒಳಗಿಂದ ಅಪ್ಲೈ ಮಾಡಿದ್ರೆ ನಮ್ಮ ಕಣ್ಣು ತುಂಬಾನೇ ಸಣ್ಣದು ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಒಂದು ಸ್ವಲ್ಪ ದೂರದಿಂದನೇ ಈ ತರ ಹೈಲೈಟ್ ಮಾಡೋದಕ್ಕೆ ನೀವು ಹೈಲೈಟಿಂಗ್ ಕನ್ಸೀಲರ್ನ ಹಾಕಬೇಕಾಗುತ್ತೆ. ನೀವು ನಿಮ್ಮ ಫೇಸ್ನ ಹೈಲೈಟ್ ಮಾಡೋದಕ್ಕೆ ಹೈಲೈಟಿಂಗ್ ಕನ್ಸೀಲರ್ ಬದಲು ನೀವು ಫೌಂಡೇಶನ್ನೇ ಯೂಸ್ ಮಾಡ್ಬೋದು. ಬಟ್ ಫೌಂಡೇಶನ್ ಏನಿದೆ ಅದು ನಿಮ್ಮ ಶೇಡ್ಗಿಂತ ಒಂದು ಸ್ವಲ್ಪ ಲೈಟ್ ಆಗಿರಬೇಕು. ಸ್ವಲ್ಪ ಡಿಫ್ರೆನ್ಸ್ ಅಂತೂ ಕಾಣಿಸ್ಲೇಬೇಕಲ್ವಾ. ಸೊ ಯೂಸ್ ಮಾಡಿನೂ ಪ್ರಯೋಜನ ಇಲ್ದಂಗೆ ಆಗಬಾರ್ದು. ಸೊ ಲೈಟ್ ಆಗಿರುವಂಥ ಶೇಡ್ನ ನೀವು ಹೈಲೈಟಿಂಗ್ ಆಗಿ ಫೌಂಡೇಶನ್ನ ಕೂಡ ಯೂಸ್ ಮಾಡ್ಬೋದು. ಓಕೆ ಗೈಸ್, ಕೊನೆಗೆ ಒಂದು ಸ್ವಲ್ಪ ಸೆಟ್ಟಿಂಗ್ ಸ್ಪ್ರೇ ಹಾಕೊಳ್ತಾ ಇದ್ದೀನಿ. ಗೈಸ್, ಇವತ್ತಿಗೆ ಇಷ್ಟೇ ನಾನು ಮಾಡಿ ತೋರಿಸ್ತಾ ಇರೋದು. ಬಿಕಾಸ್ ನಾವು ಥಿಯರಿಯಲ್ಲಿ ಎಷ್ಟೆಲ್ಲ ಕಲ್ತಿದ್ದೀವಿ ಅಷ್ಟನ್ನ ಮಾತ್ರ ನಾನು ನಿಮಗೆ ಮೇಕಪ್ ಮಾಡಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದ್ದೀನಿ. ಗೈಸ್, ಎಲ್ಲ ಲಿಕ್ವಿಡ್ಸ್ ಆದಮೇಲೆ ನಾವು ಅದನ್ನ ಸೆಟ್ ಮಾಡೋದಕ್ಕೆ ಪೌಡರ್ ಅಪ್ಲೈ ಮಾಡೋದು. ಸೊ ನಾನು ಕಾಂಟೋರ್ ಅಪ್ಲೈ ಮಾಡಿಲ್ಲ ಇಲ್ಲಿ, ಬಿಕಾಸ್ ನಾನು ಕಾಂಟೋರ್ ಟಾಪಿಕ್ ನಿಮಗೆ ಥಿಯರಿ ಕಂಪ್ಲೀಟ್ ಮಾಡಿಲ್ಲ. ಹಾಗಾಗಿ ನಾನು ಥಿಯರಿ ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟು ಮಾತ್ರನೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಕೂಡ ಹೋಗ್ತಾ ಇದ್ದೀನಿ. ಒಂದ್ಸರಿ ನಾವು ಫುಲ್ ಥಿಯರಿಟಿಕಲಿ ನೀವು ಕಾಂಟೋರ್ ಅಪ್ಲೈ ಮಾಡೋದು ಹೇಗೆ, ಬ್ರೌನ್ಸ್ ಆ್ಯಂಡ್ ಬ್ಲಷ್ ಎಲ್ಲ ಅಪ್ಲೈ ಮಾಡೋದು ಹೇಗೆ ಅಂತ ಡೀಟೇಲ್ ಆಗಿ ಅದ್ರ ಬಗ್ಗೆ ಚೆನ್ನಾಗಿ ಫಸ್ಟ್ ಥಿಯರಿ ನಾಲೆಡ್ಜ್ ನಿಮಗೆ ಬರಲಿ. ನಂತರ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಬೇಕಾದಷ್ಟು ಕ್ಲಾಸಸ್ ಮಾಡಿ ತೋರಿಸ್ತೀನಿ. ಓಕೆನಾ? ಸೊ guys, this is my absolute final look.
ಸೊ ನಾನು ಸ್ವಲ್ಪ ಐಬ್ರೋಸ್ ಫಿಲ್ ಮಾಡಿಕೊಂಡೆ, ಐ ಮೇಕಪ್ ಮಾಡಿಕೊಂಡೆ ಆ್ಯಂಡ್ ಕಾಂಟೂರು ಬ್ಲಷ್ ಎಲ್ಲ ಹಾಕ್ತೆ. ಇದೆಲ್ಲ ನಾನು ನಿಮಗೆ ಥಿಯರಿನಲ್ಲಿ ಕಂಪ್ಲೀಟ್ ಮಾಡಿಲ್ಲಲ್ಲ, ಹಾಗಾಗಿ ನಾನು ಆಫ್ ಕ್ಯಾಮ್ರಾ ಇದೆಲ್ಲ ಮಾಡ್ಕೊಂಡಿದ್ದು. ಸೊ ಫಸ್ಟ್ ನಾವು ಥಿಯರಿನಲ್ಲಿ ತುಂಬ ಚೆನ್ನಾಗಿ ಕಲಿಯೋಣ, ನಂತರ ನಾವು ಪ್ರಾಕ್ಟಿಕಲ್ ಆಗಿ ಮೇಕಪ್ ಮಾಡೋಣ. ಸೊ ಗೈಸ್ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ. ತುಂಬ ಜೋರಾಗೇನೆ ಪ್ರೆಸ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪನೂ ಟಿಶ್ಯೂನಲ್ಲಿ ನಮ್ಮ ಮೇಕಪ್ ಏನಿದೆ ಟ್ರಾನ್ಸ್ಫರ್ ಆಗಿಲ್ಲ. ಸೊ ಈ ಥರ ಇರಬೇಕಾಗುತ್ತೆ ನಮ್ಮ ಮೇಕಪ್ಪು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗಾಯ್ಸ್. ಸೊ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಬಾಯ್.